ನಮಸ್ತೆ. ಇವತ್ತು ಒಂದು ಈರುಳ್ಳಿ ಪಕೋಡ ಮಾಡ್ಕೊಳ್ಳೋಣ. ಈರುಳ್ಳಿ ಪಕೋಡಕ್ಕೆ ಫಸ್ಟು ಈರುಳ್ಳಿನ ನೀಟಾಗಿ ಸ್ಲಿಟ್ಸ್ ಥರ ಹೆಚ್ಕೋಬೇಕು. ಈ ರೀತಿ ಹೆಚ್ಕೊಂಡಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪನ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹರ್ಕೊಂಡು ಇಟ್ಕೊಂಡಿರಬೇಕು. ಜೊತೆಗೆ ಹಾಫ್ ಸ್ಪೂನಷ್ಟು ಜೀರಿಗೆ, ಹಾಫ್ ಸ್ಪೂನಷ್ಟು ಓಯಿಂಗ್ ಕಾಳನ್ನು ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಣ್ಣೆ ಕಾದಿರುತ್ತಲ್ಲ ಅದನ್ನು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ನೀಟಾಗಿ ಫಸ್ಟೇ ಇದನ್ನು ಕಳಿಸ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಂತರ ಇಲ್ಲಿ 2 ಚಮಚ ಕಡಲೆ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೊಂದು ಸತಿ ಕಲಿಸ್ಕೊಳ್ಬೇಕು. ಬೇಕು ಅಂತಂದರೆ ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾನ ಕೂಡ ಆ್ಯಡ್ ಮಾಡಿಕೊಂಡು ಎಣ್ಣೆ ಕಾದ್ಮೇಲೆ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಉದುರಿಸ್ಕೊಂಡೆ ಈರುಳ್ಳಿ ಪಕೋಡ ರೋಸ್ಟ್ ಸ್ಟೈಲಲ್ಲಿ ಮಾಡುವಂತಹ ಈರುಳ್ಳಿ ಪಕೋಡ ರೆಡಿಯಾಗಿರುತ್ತೆ. ಯಾರ್ಯಾರಿಗೆ ಇದೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಈ ಥರ ಕರ್ಬೇವಿನ ಸೊಪ್ಪು ಉದುರಿಸ್ಕೊಳೋದನ್ನು ಮರಿಬೇಡಿ. ಹೀಗೆ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.